ಅಚ್ಚೋತಾರಂ ಭುವದೋ ಲೈಟ್ ಕರೆಕ್ಟ್ ಹಾಕ್ಲಿಲ್ಲ. ಹೊಟ್ಟೆ ಉಬ್ಬಬೇಡ. ಕಪಿಗಳನ್ನು ಕಟ್ಟಿಕೊಂಡು ಬಂದಿರುವೆ ಎಂದು ಯಾರಿಸುವೆಲ್ಲ. ಅವುಗಳಿದಷ್ಟು ನೀತಿ, ಧರ್ಮ, ಆಚಾರ, ವಿಚಾರ, ಸಂಸ್ಕೃತಿ ನಿನ್ನಲ್ಲಿದ್ದರೆ ಇಡೀ ಜಗತ್ತೇ ನಿನ್ನನ್ನು ತೋರನ್ನು ಎಲೆ ಬಂಡ ರಾವಣನೆ. ನೀನು ಬಾಣಗಳು ನನ್ನನ್ನು ಏನು ಮಾಡಲಾರವು. ನಿನ್ನ ಬಾಣಗಳನ್ನು ಉಪಯೋಗಿಸಿ ಬಂದ ತೆಗೆಯುವೆ ನಿನ್ನ ವೃತ್ತ. ಏನು ಆಶ್ಚರ್ಯ, ಇಲ್ಲದೆ ನನ್ನ ಬಾಣವು ದೈತ್ಯನನ್ನಲ್ಲ ಕಷ್ಟನ್ನು ಕತ್ತರಿಸಿದಾಗಲೇ ಮತ್ತೆ ಮತ್ತೆ ಸಿಗುವುದು. ಇವನಿಗೆ ಮೃತ್ಯುವಾಗುತ್ತಿದ್ದರೆ ಸೀತೆ ಬಂದು ನಾವು ಮುಕ್ತಾಯವಾಗುವುದು. ರಾಮಚಂದ್ರದೇವ, ಅಂದು ಈ ಬಂಡರಾವಣದ ರಹಸ್ಯವನ್ನು ವಿಭೀಷಣನ ತಮಗೆ ಹೇಳಿದ್ದು ಬರುತ್ತದೆ ದೇವ, ಒಮ್ಮೆ ನೆನಪಿಸಿಕೊಳ್ಳಿ ದೇವ. ಎಲೈ ಸಾತಿ, ಅಂದು ಆ ವಿಭೂಷಣ ಈ ಬಂಡರಾವಣನ ಮರಣದ ರಹಸ್ಯವನ್ನು ಹೇಳಿದ್ದು. ಈ ಬಂಡರಾವಣನು ಶಿವ ಮೆಚ್ಚಿಸಿ ಸುರಾನರ ಕ್ರಿಮಿಕೀಟಗಳಿಂದಲೂ ಮರಣವಿಲ್ಲದಂತೆ ವರವಂ ಪಡೆದವರನು. ಹೌದು ಅಣ್ಣ, ಅವನ ನಾವಿನ ರಾಮನ ಕಲಿಸಿದವನ ಪ್ರಾಣ ಇರುವುದು, ಅವನ ನಾವಿನ ಹಿಡಿದವನ ಪ್ರಾಣ ಹೋಗುವುದು ನಿಶ್ಚಿತ. ದ್ರೋಹಿ ಕುಲದ್ರೋಹಿಯಾದ ವಿಭೂಷಣನೇ ಇಡೀ ತ್ರಿಮೂರ್ತಿಗಳಿಗೆ ಸಹ ಗೊತ್ತಿಲ್ಲ. ಎಲ್ಲ ಕುಲದ್ರೋಹಿಯಾದ ವಿಭೂಷಣ ಒಡ ಹುಟ್ಟಿನವನಾಗಿ ಬಂದೆಯ. ಗಾಳಿಯಾಗಿ ಬೀಸುವ, ರವಿಯಾಗಿ ಬೆಳಗುವ, ಬೆಂಕಿಯಾಗಿ ಉರಿಯುವ, ಮೂರು ಲೋಕದ ಗಂಡ ತಂದುಕೊಂಡೆ. ಎಲೆ ಪಾಂಡರಾಮನೇ, ಇಂತಹ ಅನ್ಯವೇಶವನ್ನು ಹಂಚುವನು ಹೇಗೆ? ಯುದ್ಧಕ್ಕೆ ಸಿದ್ಧನಾಗು ಬಂದ ಕಡೆಗೆ ಮಾಡು. ಇದೋ ನಿನ್ನ ನಾಭಿ ಹೊಡೆದರೆ ಈ
ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಣವ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ವಿಘ್ನೇಶ್ವರ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ನಾನು ಲಕ್ಷ್ಮಣ ಪಾತ್ರವನ್ನು ಮಾಡಿದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ವಿನಾಯಕ್. ನಾನು ರಾಮನ ಪಾತ್ರ ಮಾಡಿದ್ದೇನೆ. ನನ್ನ ಹೆಸರು ಅದ್ವಿಕಾ. ನಾನು ಸೀತೆಯ ಪಾತ್ರ ಮಾಡಿದ್ದೇನೆ.